ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತೊಂದು ರಿಕ್ರೂಟ್ಮೆಂಟ್ ಕಾಲ್ ಆಗಿದೆ. ಯಾವುದು ಪೊಲೀಸ್ ನೋಟಿಫಿಕೇಶನ್ ಕಾಲ್ ಆಗಿದೆ. ಕರ್ನಾಟಕ ಕಾನ್ಸ್ಟೇಬಲ್ ಸಿವಿಲ್ 2026 ಕಾಲ್ ಫಾರ್ ಮಾಡಿದ್ದಾರೆ. ಇವತ್ತಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. KSB ವೆಬ್ಸೈಟ್ ನೋಡಿದ್ರೆ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಕೂಡ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲಿ ಯಾವತ್ತು ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಯಾವತ್ತಿದೆ, ಜೊತೆಗೆ ಟೈಮಿಂಗ್ಸ್ ಏನು, ಎಷ್ಟು ಅಪ್ಲಿಕೇಶನ್ ಫೀಸ್ ಏನು, ಸಿಲೆಬಸ್ ಏನು ಅಂತ ನಾನೆಲ್ಲನೂ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು, ನೋಡಿ ಹಾಕೋಬೋದು. ಜೊತೆಗೆ ಬೋತ್ RPC ಹೈದರಾಬಾದ್ ಕರ್ನಾಟಕ ಆ್ಯಂಡ್ ನಾನ್ ಹೈದರಾಬಾದ್ ಕರ್ನಾಟಕ 2 ಪ್ಲೇಸಸ್ ನೋಟಿಫಿಕೇಶನ್ ಕೂಡ ನಾನು ಹಾಕಿದ್ದೀನಿ. ಹಾಗೆ ಹೋದರೆ ಹೋಗಿ ನೋಡಿ ಯಾರ್ಯಾರು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ. ಸ್ಟೂಡೆಂಟ್ಸ್ ತುಂಬ ಜನ ಕಾಯ್ತಾ ಇದ್ದಾರೆ, ರಿಕ್ರೂಟ್ಮೆಂಟ್ ಆಗಲಿ, ಎಕ್ಸಾಮ್ ಪಾಸ್ ಆಗಲಿ, ಒಳ್ಳೆ ಜಾಬ್ ತಗೊಳ್ಳೋದು ಅಂತ ಕಾಯ್ತಾ ಇರ್ತೀರಾ. ಅವ್ರಿಗೆ ಇದೊಂದು ಗುಡ್ ಆಪರ್ಚುನಿಟಿ ಅಲ್ವಾ. ಸೊ ಹೋಗಿ ನೋಡಿ, ಅಪ್ಲಿಕೇಶನ್ಸ್ ಫಿಲ್ ಮಾಡಿ ಆ್ಯಂಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂಚೆ ಈಗಾಗಲೇ ಅಂತ ಹೇಳ್ತಾ, ಇವತ್ತಿನ ಕರೆಂಟ್ ಅಫೇರ್ಸ್ ಜೂನ್ 1 ಮತ್ತು 2 ಕರೆಂಟ್ ಅಫೇರ್ಸ್ ನೋಡೋದ. ಇಂದಿನ ಮೊದಲನೇ ಪ್ರಶ್ನೆ ಏನು ಅಂದರೆ, ಫೈನಾನ್ಷಿಯಲ್ ಇಯರ್ 2025-26ರಲ್ಲಿ FDI ಆಕರ್ಷಣೆಯಲ್ಲಿ ಕರ್ನಾಟಕದ ಸ್ಥಾನ ಯಾವುದು? ಆಪ್ಷನ್ಸ್ ಅಂತ ನೋಡೋದಾದರೆ, ಆಪ್ಷನ್ A 1ನೇ ಸ್ಥಾನ, ಆಪ್ಷನ್ B 2ನೇ ಸ್ಥಾನ, ಆಪ್ಷನ್ C 3ನೇ ಸ್ಥಾನ, ಆಪ್ಷನ್ D 4ನೇ ಸ್ಥಾನ. ಸರಿಯಾದ ಉತ್ತರ ಅಂತ ನೋಡೋದಾದರೆ 2ನೇ ಸ್ಥಾನ ಸೆಕೆಂಡ್ ಪ್ಲೇಸಲ್ಲಿ ಕರ್ನಾಟಕ ಇದೆ. ಇನ್ನು ಮೊದಲನೇ ಸ್ಥಾನ ಅಂತ ನೋಡೋದಾದರೆ ಅದನ್ನು ಮುಂದೆ ನಾನು ಹೇಳ್ತೀನಿ. 1, 3 ಮತ್ತು 4ನೇ ಸ್ಥಾನ ಯಾವ್ಯಾವ ರಾಜ್ಯ ತಗೊಂಡಿದೆ FDI ಅಲ್ಲಿ ಅಂತ ನಾನು ಹೇಳ್ತೀನಿ. ಇದು ಮುಖ್ಯ ಅಂಶಗಳು ಫಸ್ಟ್ ನೋಡೋದ. ಕರ್ನಾಟಕ FDI ಬಗ್ಗೆ ಫೈನಾನ್ಷಿಯಲ್ ಇಯರ್ 2025-26 ಅಂತ ನೋಡೋದಾದರೆ, ಕರ್ನಾಟಕ FDI ಎಷ್ಟು ಕೋಟಿಯಲ್ಲಿದೆ ಅಂದರೆ $12.93 ಬಿಲಿಯನ್ ಇದು ಇಂಡಿಯನ್ ರುಪೀಸ್ ಅಂತ ನೋಡೋದಾದರೆ 1.07 ಲಕ್ಷ ಕೋಟಿ ಅಲ್ಲಿ ವ್ಯಾಲ್ಯೂಬಲ್ ಇದೆ. ಇನ್ನು ರಾಷ್ಟ್ರೀಯ ರ್ಯಾಂಕಿಂಗ್ ಅಂತ ನೋಡೋದಾದರೆ 2ನೇ ಸ್ಥಾನ ಕರ್ನಾಟಕ ಇದೆ, ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ವಾರ್ಷಿಕ ಬೆಳವಣಿಗೆ 96% ಏರಿಕೆಯಾಗಿದೆ. ಇನ್ನು ದೇಶ ಒಟ್ಟು FDI ಅಂತ ನೋಡೋದಾದರೆ $58.84 ಬಿಲಿಯನ್ ಆಗಿದೆ. ಅಂದರೆ ಇದು 18% ಏರಿಕೆ ಆಗಿದೆ. ಕರ್ನಾಟಕದ ಪಾಲು ಇದರಲ್ಲಿ ಒಟ್ಟು 22%. ಇಡೀ ಇಂಡಿಯಾದಲ್ಲಿ 22% ಕರ್ನಾಟಕದ ಪಾಲಾಗಿರುತ್ತೆ. FDI ಪಾಲು ಎಷ್ಟು ಅಂದರೆ 22%. ಇನ್ನು ರಾಜ್ಯವಾರು FDI ಈ 2025-26 ಫೈನಾನ್ಷಿಯಲ್ ಇಯರ್ ಅಂತ ನೋಡೋದಾದರೆ, ಮೊದಲನೇ ಸ್ಥಾನ ಮಹಾರಾಷ್ಟ್ರ ತಗೊಂಡಿದೆ, 2ನೇ ಸ್ಥಾನ ಕರ್ನಾಟಕ, 3rd ಪ್ಲೇಸ್ ಗುಜರಾತ್, 4th ಪ್ಲೇಸ್ ದೆಹಲಿ ಮತ್ತು 5th ಪ್ಲೇಸ್ ತಮಿಳುನಾಡು. ಇದಿಷ್ಟು FDI ಅಲ್ಲಿ ರ್ಯಾಂಕಿಂಗಲ್ಲಿ ಇದೆ. ಇನ್ನು ನಮಗೆ ಎಕ್ಸಾಮ್ಸಲ್ಲಿ ನಿಮಗೆ ಫಸ್ಟ್ ಟಾಪ್ 5 ಇಂಪಾರ್ಟೆಂಟ್ ಯಾವುದು ಅಂತ ನಾವು ಓದ್ಕೊಂಡಿರಬೇಕು. ನಮಗೆ ಮೊದಲನೇ ಸ್ಥಾನ ಯಾವುದು ಅಂತ ಕೇಳ್ಬೋದು, ಇಲ್ಲ 2ನೇ ಸ್ಥಾನ, 3ನೇ ಸ್ಥಾನ. ಟಾಪ್ 5 ಎಲ್ಲರೂ ಓದಿರೋ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ನಾವು ಓದ್ಕೋಬೇಕು. ಎಷ್ಟೆಷ್ಟು ಪಾಲ್ದಾರು ಎಷ್ಟು ಪರ್ಸೆಂಟೇಜಲ್ಲಿ ಇದೆ. ಈಗ ಮಹಾರಾಷ್ಟ್ರ 31%ಅಲ್ಲಿದೆ ದೇಶದಲ್ಲಿ ಪಾಲು. ಇನ್ನು ಕರ್ನಾಟಕ ಅಂತ ತಗೊಂಡ್ರೆ ಇದು 22% ದೇಶದ ಪಾಲು. ಇನ್ನು ಗುಜರಾತ್ 10% ಪಾಲು, ದೆಹಲಿ 10.5% ಪಾಲು, ತಮಿಳುನಾಡು 8% ದೇಶದ ಪಾಲಾಗಿರುತ್ತೆ. ಇನ್ನು ಕರ್ನಾಟಕ 2ನೇ ಸ್ಥಾನಕ್ಕೆ ಕಾರಣ ಏನೇನು ಅಂತ ನೋಡೋದಾದರೆ, EU ಬಿಸಿನೆಸ್ ಹಬ್ ಅಂದರೆ ಇದು EU ರಾಯಭಾರಿ ಹಾರ್ವೆ ಡಾಲ್ಫಿನ್. ಕರ್ನಾಟಕವು EU ವ್ಯವಹಾರ ಹೆಜ್ಜೆ ಗುರುತಿನಲ್ಲಿ ಭಾರತದ 2ನೇ ರಾಜ್ಯವಾಗಿದೆ. ಇದು 900ಕ್ಕೂ ಅಧಿಕ ಯುರೋಪಿಯನ್ ಕಂಪನಿಗಳು ಕೆಲಸ, ಹೂಡಿಕೆ, ಉದ್ಯೋಗ ಸೃಷ್ಟಿ ಮಾಡುತ್ತಿವೆ. ಇನ್ನು 2ನೇದು ಪಾಯಿಂಟು GCC ಮತ್ತು
ಟೆಕ್ ಹಬ್. ಬೆಂಗಳೂರು ವಿಶ್ವದ 4ನೇ ದೊಡ್ಡ ಟೆಕ್ ಕ್ಲಸ್ಟರ್ ಆಗಿದೆ. 400ಕ್ಕೂ ಅಧಿಕ ಫಾರ್ಚ್ಯೂನ್ 500 R&D ಕೇಂದ್ರಗಳಿವೆ. ಮತ್ತೆ GCC ಟು ಫ್ಯಾಬ್ ಪೈಪ್ಲೈನ್ ಕೂಡ ಇವೆ. ಇನ್ನು IT ಹಾರ್ಡ್ವೇರ್ FDI ಅಂತ ನೋಡೋದಾದ್ರೆ ಭಾರತದ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ FDI $13.94 ಬಿಲಿಯನ್ ಇದೆ. ಇದರಲ್ಲಿ ಬಹುಪಾಲು ಕರ್ನಾಟಕದ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರೋದು. ಇನ್ನು ಮೂಲ ಸೌಕರ್ಯ ಅಂತ ನೋಡೋದಾದ್ರೆ ಮೂಲಸೌಕರ್ಯ ಗಣನೀಯವಾಗಿ ಸುಧಾರಿಸಿದೆ. ಇದು ಕರ್ನಾಟಕವನ್ನು FDIಗೆ ಆಕರ್ಷಕ ತಾಣವಾಗಿಸಿದೆ. ಅರ್ಥಶಾಸ್ತ್ರಜ್ಞರು ಹೀಗೆ ಹೇಳಿದ್ದಾರೆ. ಇನ್ನು ಪ್ರಶ್ನೆ 2, ಭಾರತವು ಎಬೋಲಾ ಸೋಂಕು ನಿಯಂತ್ರಿಸಲು ತುರ್ತು ವೈದ್ಯಕೀಯ ಸಾಮಗ್ರಿಯನ್ನು ಯಾವ ದೇಶಕ್ಕೆ ಕಳುಹಿಸಿತ್ತು? ಆಪ್ಷನ್ ಎ ಉಗಾಂಡ, ಆಪ್ಷನ್ ಬಿ ಇಥಿಯೋಪಿಯಾ, ಆಪ್ಷನ್ ಸಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತೆ ಆಪ್ಷನ್ ಡಿ ಕೀನಿಯಾ. ಇನ್ನು ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯಕ್ಕೆ ಇವರು ಎಮರ್ಜೆನ್ಸಿ ಸರ್ವಿಸ್ನ ಕಳಿಸಿರೋದು. ಯಾರು? ಭಾರತದಿಂದ ಇಲ್ಲಿಗೆ. ಇದ್ರ ಬಗ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ ಇದು ಘಟನೆ ನಡೆದಿರೋದು ಯಾವಾಗ? ಎಬೋಲಾ ವೈರಸ್ ಸೋಂಕು ಹರಡುವಿಕೆ ತಡೆಯಲು ಭಾರತದಿಂದ ತುರ್ತು ವೈದ್ಯಕೀಯ ಸಾಮಗ್ರಿ ರವಾನೆಯಾಗಿದೆ. ಇನ್ನು ಇದರ ದಿನಾಂಕ ಯಾವಾಗ ಆಗಿರೋದು ಅಂದ್ರೆ ದಿನಾಂಕ 28 ಮೇ 2026. ಸ್ವೀಕರಿಸಿದ ದೇಶ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ. ವಿತರಣೆಯ ಸ್ಥಳ ಉಗಾಂಡದಲ್ಲಿ ಇದು ಕೊಟ್ಟಿರೋದು, ಡಿಸ್ಟ್ರಿಬ್ಯೂಟ್ ಆಗಿರೋದು. ಆಫ್ರಿಕಾ CDC ಯ ಪೂರ್ವ ಆಫ್ರಿಕಾ ಪ್ರಾದೇಶಿಕ ಸಮನ್ವಯ ಕೇಂದ್ರ. ಇದರ ಸಂಸ್ಥೆ ಆಫ್ರಿಕಾ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್. ಮೂಲ ಇಥಿಯೋಪಿಯಾದಲ್ಲಿರುವ ಆಫ್ರಿಕಾ CDC ಕೇಂದ್ರ ಕಚೇರಿ. ಟ್ವೀಟ್. ಇನ್ನು ಎಬೋಲಾ ಬಗ್ಗೆ ಮಾಹಿತಿಯನ್ನು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಇದು ಮಾರಕ ವೈರಲ್ ಹೆಮರೇಜಿಕ್ ಜ್ವರ. ಮಾರಣ ಪ್ರಮಾಣ 25% ರಿಂದ 90% ಇರುತ್ತೆ. ಮೊದಲು ಇದು ಪತ್ತೆಯಾಗಿರೋದು 1976ರಲ್ಲಿ ಕಾಂಗೋ ದೇಶದ ಎಬೋಲಾ ನದಿಯಲ್ಲಿ ಬೆಳೆದು ಪತ್ತೆಯಾಗಿರೋದು. ಇದ್ರ ಹರಡುವಿಕೆ ಅಂತ ನೋಡೋದಾದ್ರೆ ಸೋಂಕಿತ ವ್ಯಕ್ತಿಯ ರಕ್ತ, ದ್ರವ, ಶವ ಸಂಪರ್ಕ ಮುಖಾಂತರ ಇದು ಸ್ಪ್ರೆಡ್ ಆಗುತ್ತೆ. ಇನ್ನು ಲಸಿಕೆ ಅಂತ ನೋಡೋದಾದ್ರೆ ಇರ್ವಿಬೋ, ಝಾಂಬಿಡೋ WHO ಅನುಮೋದಿತವಾಗಿದೆ. 2026ರಲ್ಲಿ ಸೋಂಕು ಅಂತ ನೋಡೋದಾದ್ರೆ ಇದು ಕಾಂಗೋದ ಉತ್ತರ ಕಿವು ಪ್ರಾಂತ್ಯದಲ್ಲಿ ಏಕಾಏಕಿ ಪ್ರಕರಣಗಳು ಕಂಡುಬಂದಿದೆ. ಇನ್ನು ಭಾರತ ಮತ್ತೆ ಆಫ್ರಿಕಾ ಆರೋಗ್ಯ ಸಹಕಾರ ಹೇಗಿದೆ ಅಂತ ನೋಡೋದಾದ್ರೆ ವ್ಯಾಕ್ಸಿನ್ ಮೈತ್ರಿಯಾಗಿದೆ, ವಿದ್ಯಾಭಾರತಿಯಾಗಿದೆ, ಔಷಧ ರಫ್ತು ಮಾಡಿದ್ದಾರೆ, ITC ಮಾಡಿದ್ದಾರೆ. ಇನ್ನು ವ್ಯಾಕ್ಸಿನ್ ಮೈತ್ರಿ ಅಂತ ನೋಡೋದಾದ್ರೆ ಕೋವಿಡ್ ಸಮಯದಲ್ಲಿ 100ಕ್ಕೂ ಅಧಿಕ ದೇಶಗಳಿಗೆ ವ್ಯಾಕ್ಸಿನ್ ಮೈತ್ರಿ ಅಡ್ಡಿ ಲಸಿಕೆ ಆಗಿದೆ. ಇನ್ನು ವಿದ್ಯಾಭಾರತಿ ಅಂದ್ರೆ ಆಫ್ರಿಕಾ ದೇಶಗಳಿಗೆ ಟೆಲಿ ಶಿಕ್ಷಣ, ಟೆಲಿಮೆಡಿಸಿನ್ ಸಹಕಾರ ಆಗಿದೆ. ಇನ್ನು ಔಷಧ ರಫ್ತು ಅಂತ ನೋಡೋದಾದ್ರೆ ಆಫ್ರಿಕಾ ಭಾರತದಿಂದ 20% ಜೆನೆರಿಕ್ ಔಷಧ ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಇನ್ನು ITEC ಅಂತ ನೋಡೋದಾದ್ರೆ ಭಾರತೀಯ ತಾಂತ್ರಿಕ ಆರ್ಥಿಕ ಸಹಕಾರ ವೈದ್ಯರಿಗೆ ಇದೊಂದು ತರಬೇತಿಯಾಗಿದೆ. ಇನ್ನು ಪ್ರಶ್ನೆ 3, ಪ್ರಧಾನಿ ನರೇಂದ್ರ ಮೋದಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಗೆ ಬದ್ಧತೆಯನ್ನು ಪುನರ್ರಚಿಸಲು ಯಾವ 2 ದೇಶಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಿದ್ದರು? ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ಅಮೆರಿಕ ಮತ್ತು ಕೆನಡಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ ಮತ್ತು ಜಪಾನ್, ಆಪ್ಷನ್ ಸಿ ಫ್ರಾನ್ಸ್ ಮತ್ತು ಇಂಡೋನೇಷ್ಯಾ, ಆಪ್ಷನ್ ಡಿ ಬ್ರಿಟನ್ ಮತ್ತು ದಕ್ಷಿಣ ಕೊರಿಯಾ. ಉತ್ತರ ಆಸ್ಟ್ರೇಲಿಯಾ ಮತ್ತು ಜಪಾನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಇದ್ರ ಮುಖ್ಯ ಸುದ್ದಿ ಅಂತ ನೋಡೋದಾದ್ರೆ ಘಟನೆ ಪ್ರಧಾನ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರ ಜೊತೆ ಈ ದ್ವಿಪಕ್ಷ ಸಭೆ ನಡೆದಿರೋದು. ಸ್ಥಳ ಎಲ್ಲಿ ನಡೆದಿರೋದು ಅಂದ್ರೆ ನವದೆಹಲಿ, ಹೈದರಾಬಾದ್ ಹೌಸ್. ಇನ್ನು ಭೇಟಿಯಾದವರು ಪೆನ್ನಿಂಗ್ ವಾಂಗ್, ಇವರು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು. ಇನ್ನು ಕಮಿಕಾವಾ ಯೋಕೋ
ಇವರು ಜಪಾನ್ ವಿದೇಶಾಂಗ ಸಚಿವರು. ಇನ್ನು ಮುಖ್ಯ ಹೇಳಿಕೆ ಏನು ಹೇಳಿದ್ದಾರೆ ಅಂದರೆ, ಮುಕ್ತ, ಸ್ವಾತಂತ್ರ್ಯ, ಅಂತರ್ಗತ ಮತ್ತು ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಗೆ ಭಾರತ ಬದ್ಧವಾಗಿದೆ. ಇನ್ನು ಸಂದರ್ಭ ಕ್ವಾಡ್ ವಿದೇಶಾಂಗ ಸಚಿವ ಸಭೆ ಮೇ 27-28, 2026ರಲ್ಲಿ ನವದೆಹಲಿಯಲ್ಲಿ ನಡೆದಿದೆ. ಇಲ್ಲಿ ಚರ್ಚಿಸಿದ ವಿಷಯ, ಇಂಪಾರ್ಟೆಂಟ್ ನ್ಯೂಸ್ ಯಾವುದಪ್ಪ ಅಂತಂದರೆ, ದಕ್ಷಿಣ ಚೀನಾ ಸಮುದ್ರ ಬಗ್ಗೆ ಡಿಸ್ಕಷನ್ ನಡೆದಿದ್ದಾರೆ. ಆಮೇಲೆ ಸಪ್ಲೈ ಚೈನ್ ರೆಸಿಲಿಯನ್ಸ್, ಸೆಮಿಕಂಡಕ್ಟರ್ ಸಹಾಯಕಾರ, ಆಮೇಲೆ ಕಡಲ ಭದ್ರತೆ, ಇದಿಷ್ಟು ವಿಷಯದ ಬಗ್ಗೆ ಅವ್ರು ಚರ್ಚಿಸಿದ್ದಾರೆ, ಡಿಸ್ಕಷನ್ಸ್ ನಡೆದಿದೆ. ಇನ್ನು ಪ್ರಶ್ನೆ 4, 79ನೇ ವಿಶ್ವ ಆರೋಗ್ಯ ಅಸೆಂಬ್ಲಿ 2026ರಲ್ಲಿ ಯಾವ ನಗರದಲ್ಲಿ ನಡೆಯಲಿತ್ತು ಮತ್ತು ಯಾವ ಪ್ರಮುಖ ಒಪ್ಪಂದಕ್ಕೆ ಅಂತಿಮ ಅನುಮೋದನೆ ನೀಡಲಾಯಿತು? ಆಪ್ಷನ್ಸ್: ಎ, ನ್ಯೂಯಾರ್ಕ್ ಹವಾಮಾನ ಬದಲಾವಣೆ ಒಪ್ಪಂದ. ಆಪ್ಷನ್ ಬಿ, ಜಿನೀವಾ ಸಾಂಕ್ರಾಮಿಕ ರೋಗ ಒಪ್ಪಂದ. ಆಪ್ಷನ್ ಸಿ, ಪ್ಯಾರಿಸ್ ಮಾನಸಿಕ ಆರೋಗ್ಯ ಒಪ್ಪಂದ. ಆಪ್ಷನ್ ಡಿ, ನವದೆಹಲಿ ಡಿಜಿಟಲ್ ಆರೋಗ್ಯ ಒಪ್ಪಂದ. ಸರಿಯಾದ ಉತ್ತರ ಜೆನೀವಾ ಸಾಂಕ್ರಾಮಿಕ ರೋಗ ಒಪ್ಪಂದ, ಪ್ಯಾಂಡಮಿಕ್ ಟ್ರೀಟಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ಸ್ ಎ ಯಾವುದು, ನ್ಯೂಯಾರ್ಕ್ ಮತ್ತು ಹವಾಮಾನ ಬದಲಾವಣೆ ಒಪ್ಪಂದ ಅಂತ ನೋಡೋದಾದ್ರೆ, ಇದು ಯಾಕೆ ತಪ್ಪು ಅಂದರೆ, ಇದು ನ್ಯೂಯಾರ್ಕ್ UN ಪ್ರಧಾನ ಕಚೇರಿ, ಆದರೆ WHO ಅಸೆಂಬ್ಲಿ ಯಾವಾಗಲೂ ಜಿನೀವಾದಲ್ಲಿ ನಡೆಯುತ್ತದೆ. ಅದು ಹವಾಮಾನ ಒಪ್ಪಂದ WHA ವಿಷಯ ಅಲ್ಲ. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಸಿ ಏನು, ಪ್ಯಾರಿಸ್ ಮಾನಸಿಕ ಆರೋಗ್ಯ ಒಪ್ಪಂದ. ಇದು ಯಾಕೆ ತಪ್ಪು ಅಂದರೆ, ಪ್ಯಾರಿಸ್ ಯುನೆಸ್ಕೋ ಕೇಂದ್ರ ಮಾನಸಿಕ ಆರೋಗ್ಯ ಮಾರ್ಗಸೂಚಿ ಬಿಡುಗಡೆಯಾದರೂ ಒಪ್ಪಂದ ಅಲ್ಲ, ಈ ಸ್ಥಳವೂ ಅಲ್ಲ. ಸೊ ಆಪ್ಷನ್ ಸಿ ಕೂಡ ತಪ್ಪು. ಆಪ್ಷನ್ ಡಿ ಏನು, ನವದೆಹಲಿ ಡಿಜಿಟಲ್ ಆರೋಗ್ಯ ಒಪ್ಪಂದ. ಇದು ಯಾಕೆ ತಪ್ಪು ಅಂದರೆ, WHA ಯಾವತ್ತು ಜಿನಿವಾದಲ್ಲಿ ಮಾತ್ರ ಭಾರತ ಡಿಜಿಟಲ್ ಹೆಲ್ತ್ ಮಾದರಿ ಹಂಚಿಕೊಳ್ಳುವುದು, ಅಸೆಂಬ್ಲಿ ನವದೆಹಲಿಯಲ್ಲಿ ನಡೆಯಲಿಲ್ಲ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಮುಖ್ಯ ಸುದ್ದಿ ನೋಡೋದಾದ್ರೆ, ಇದು ಘಟನೆ ಯಾವುದು ಅಂದರೆ 79ನೇ ವಿಶ್ವ ಆರೋಗ್ಯ ಅಸೆಂಬ್ಲಿ ಸಮಾರೋಪ. ಸ್ಥಳ ಎಲ್ಲಿ ನಡೆದಿರೋದು ಅಂದರೆ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದಿರೋದು. ಇದು WHO ಪ್ರಧಾನ ಕಚೇರಿಯಾಗಿದೆ. ಅವತ್ತಿನ ಥೀಮ್ ಏನು ಅಂದರೆ, ಒನ್ ವರ್ಲ್ಡ್ ಫಾರ್ ಹೆಲ್ತ್, ಆರೋಗ್ಯಕ್ಕಾಗಿ ಒಂದೇ ಜಗತ್ತು. ಇನ್ನು ಇದ್ರ ಅಧ್ಯಕ್ಷಕರು ಏನಂದರೆ ಡಾಕ್ಟರ್ ಟೆಡ್ರೋಸ್ ಅಧಾನೋಮ್ ಘಬ್ರೆಯೆಸಸ್, WHO ಮಹಾನಿರ್ದೇಶಕ. ಭಾರತದ ನಿಯೋಗ ಅಂತ ನೋಡೋದಾದ್ರೆ ಕೇಂದ್ರ ಆರೋಗ್ಯ ಸಚಿವ JP ನಾಯ್ಡು ನೇತೃತ್ವದಲ್ಲಿ ನಡೆದಿರೋದು ನಿಯೋಗದಲ್ಲಿ. ಇನ್ನು WHA 79ರ ಪ್ರಮುಖ ನಿರ್ಣಯಗಳು ಅಂತ ನೋಡೋದಾದ್ರೆ, ಸಾಂಕ್ರಾಮಿಕ ರೋಗ ಒಪ್ಪಂದ ಪ್ಯಾಂಡಮಿಕ್ ಟ್ರೀಟಿ ಏನಿದು, ಇದು COVID-19 ನಂತರದ ಮೊದಲ ಕಾನೂನುಬದ್ಧ ಜಾಗತಿಕ ಒಪ್ಪಂದಕ್ಕೆ ಅಂತಿಮ ಅನುಮೋದನೆಯಾಗಿರುತ್ತೆ. ಆಮೇಲೆ ಇದ್ರ ಉದ್ದೇಶ ಅಂತ ನೋಡೋದಾದ್ರೆ, ಭವಿಷ್ಯದ ಸಾಂಕ್ರಾಮಿಕ ರೋಗಗಳಿಗೆ ತ್ವರಿತ ಮಾಹಿತಿ ಹಂಚಿಕೆ, ಲಸಿಕೆ ಸಾಮಾನ್ಯ ವಿತರಣೆ ಆಗಿರುತ್ತೆ. 194 ಸದಸ್ಯ ರಾಷ್ಟ್ರಗಳಿಂದ ಇದು ಅಂಗೀಕಾರವಾದ ಕೂಡ ಆಗಿದೆ. ಇನ್ನು 2026-2027 ಬಜೆಟ್ ಅಂತ ನೋಡೋದಾದ್ರೆ, WHOಗೆ $6.83 ಬಿಲಿಯನ್ ಬಜೆಟ್ ಮಂಜೂರು ಕೂಡ ಆಗಿದೆ. ಇನ್ನು USA ನಿಧಿ ಕಡಿತದ ನಂತರ ದಾನಿಗಳಿಂದ ಹೆಚ್ಚಿನ ಕೊಡುಗೆ ಕೂಡ ಆಗುತ್ತೆ. ಇನ್ನು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ 2030ರೊಳಗೆ AMR ಸಾವುಗಳನ್ನು 10% ಕಡಿಮೆ ಮಾಡುವ ಜಾಗತಿಕ ಗುರಿಯಾಗಿದೆ. ಇನ್ನು ಮಾನಸಿಕ ಆರೋಗ್ಯ ಅಂತ ನೋಡೋದಾದ್ರೆ, ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯ ಹೊಸ ಜಾಗತಿಕ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಇನ್ನು ಡಿಜಿಟಲ್ ಆರೋಗ್ಯ ಅಂತ ನೋಡೋದಾದ್ರೆ, AI ಆಧಾರಿತ ರೋಗ ಪತ್ತೆಗೆ ಜಾಗತಿಕ ನೈತಿಕ ಚೌಕಟ್ಟು. ಇನ್ನು ಭಾರತದ ಪಾತ್ರ ಇದರಲ್ಲಿ WHA 79ರಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆಯುಷ್ಮಾನ್ ಭಾರತದ ಅತಿ ದೊಡ್ಡ ಆರೋಗ್ಯ ವಿಮೆ ಯೋಜನೆ ಎಂದು WHO ಶ್ಲಾಘನೆಯಾಗಿದೆ. ಇನ್ನು ಡಿಜಿಟಲ್ ಹೆಲ್ತ್,
ಕೋವಿನ್ ಆಭಾ ಮಾದರಿಯನ್ನು ಇತರ ದೇಶಗಳಿಗೆ ಹಂಚಿಕೊಳ್ಳುವ ಭರವಸೆ ಕೂಡ ಇದೆ. ಇನ್ನು ಔಷಧಿ ಅಂತ ನೋಡೋದಾದ್ರೆ ವಿಶ್ವ ಫಾರ್ಮಸಿ ಜೆನೆರಿಕ್ ಔಷಧ ಪೂರೈಕೆಗೆ ಭಾರತದ ಬದ್ಧತೆಯಾಗಿದೆ. ಯೋಗ ಅಂತ ನೋಡೋದಾದ್ರೆ 21 ಜೂನ್ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸದಸ್ಯ ರಾಷ್ಟ್ರಗಳಿಂದ ಬೆಂಬಲ ಕೂಡ ಕೋರಿಕೆ ಆಗಿದೆ. ಇನ್ನು ಪ್ರಶ್ನೆ 5, ಚೀನಾ ಉಡಾವಣೆ ಮಾಡಿದ ಶೆಂಜೌ 23 ಮಿಷನ್ನ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯುವುದು. ಆಪ್ಷನ್ ಬಿ ಮಂಗಳ ಗ್ರಹಕ್ಕೆ 3 ಗಗನಯಾತ್ರಿಗಳನ್ನು ಕಳುಹಿಸುವುದು. ಆಪ್ಷನ್ ಸಿ ಟಿಯಾಂಗಂಗ್ ಬಾಹ್ಯಾಕಾಶ ನಿಲ್ದಾಣಕ್ಕೆ 3 ಗಗನಯಾತ್ರಿಗಳು ಕಳುಹಿಸುವುದು. ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸೇರಿಸುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಟಿಯಾಂಗಂಗ್ ಬಾಹ್ಯಾಕಾಶ ನಿಲ್ದಾಣಕ್ಕೆ 3 ಗಗನಯಾತ್ರಿಗಳನ್ನು ಕಳುಹಿಸುವುದು. ಇನ್ನು ಆಪ್ಷನ್ ಎ ಏನದು? ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯುವುದು. ಅಂದ್ರೆ ಇದು ಕಾರಣ ಯಾಕೆ ತಪ್ಪು ಅಂತಂದ್ರೆ ಇದು ಚೀನಾದ ಚಂದ್ರ ಮಿಷನ್ಗಳು ಚಾಂಗ್-ಇ ಹೆಸರಿನಲ್ಲಿವೆ. ಶೆಂಜೌ ಕಾರ್ಯಕ್ರಮ ಭೂಮಿಯ ಕಕ್ಷೆಗೆ ಮಾತ್ರ, ಚಂದ್ರನಿಗೆ ಮಾನವ ಮಿಷನ್ 2030ರ ಗುರಿಯಾಗಿರುತ್ತೆ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಬಿ ಮಂಗಳ ಗ್ರಹಕ್ಕೆ 3 ಗಗನಯಾತ್ರಿಯನ್ನು ಕಳುಹಿಸುವುದು. ಇದು ಯಾಕೆ ತಪ್ಪು ಅಂದ್ರೆ ಮಂಗಳಕ್ಕೆ ಚೀನಾ ಟಿಯಾನ್ಮೆನ್-1 ರೋವರ್ ಕಳುಹಿಸಿದಾಗ್ಲೇ, ಆದರೆ ಮಾನವ ಮಿಷನ್ ಇನ್ನು ಯೋಜನೆ ಹಂತದಲ್ಲಿಲ್ಲ. ಶೆಂಜೌ 23 ಭೂಮಿಯ ಕಕ್ಷೆಯ ನಿಲ್ದಾಣಕ್ಕೆ. ಸೊ ಆಪ್ಷನ್ ಬಿ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸೇರಿಸುವುದು ಅಂತ ನೋಡೋದಾದ್ರೆ ಇದು ಯಾಕೆ ತಪ್ಪು ಅಂತ ಅಂದ್ರೆ ಅಮೆರಿಕ ನಿರ್ಬಂಧದಿಂದ ಚೀನಾ ISSನ ಭಾಗವಲ್ಲ. ಅದಕ್ಕಾಗಿಯೇ ಚೀನಾ ಸ್ವಂತ ಟಿಯಾಂಗಂಗ್ ನಿಲ್ದಾಣ ಕಟ್ಟಿದೆ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್. ಇನ್ನು ಪ್ರಮುಖ ಸುದ್ದಿ ನೋಡೋದಾದ್ರೆ ಮಿಷನ್ ಹೆಸರು ಶೆಂಜೌ 23, ಉಡಾವಣೆಯ ಸ್ಥಳ ಜಿಯಾಂಗ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರ, ಗೋಬಿ ಮರುಭೂಮಿ, ಚೀನಾ. ರಾಕೆಟ್ ಲಾಂಚ್ ಮಾರ್ಚ್ 2F. ಇದ್ರ ಗುರಿ ಏನು ಅಂದ್ರೆ ಟಿಯಾಂಗಂಗ್ ಬಾಹ್ಯಾಕಾಶ ನಿಲ್ದಾಣವಾಗಿರುತ್ತೆ. ಗಗನಯಾತ್ರಿಗಳು 3 ಜನ, ಕಮಾಂಡರ್ ಫಿ ಜುನ್ಲಾಂಗ್, ಡೆಂಗ್ ಕಿಂಗ್ಲಿಂಗ್ ಚಾಂಗ್ಲು. ಅವಧಿ 6 ತಿಂಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಲ್ಲಿ ವಾಸವಿರ್ತಾರೆ. ಆಮೇಲೆ ಮುಖ್ಯ ಕಾರ್ಯ ಅಂತ ನೋಡೋದಾದ್ರೆ ಇದು ವೈಜ್ಞಾನಿಕ ಪ್ರಯೋಗಗಳು ಆಗಿರುತ್ತೆ, ಸ್ಪೇಸ್ ವಾಕ್ ಆಗಿರುತ್ತೆ, ಟಿಯಾಂಗಂಗ್ ನಿರ್ವಹಣೆ ಮತ್ತೆ ಶಾಂಘೌ 24 ಸಿಬ್ಬಂದಿಗೆ ಹಸ್ತಾಂತರ ಕೂಡ ಆಗಿರುತ್ತೆ. ಇನ್ನು ಟಿಯಾಂಗಂಗ್ ಬಾಹ್ಯಾಕಾಶ ನಿಲ್ದಾಣ ಅಂತ ಇದ್ರ ಬಗ್ಗೆ ಅಂತ ನೋಡೋದಾದ್ರೆ ಇದ್ರ ಅರ್ಥ ಟಿಯಾಂಗಂಗ್ ಅಂದ್ರೆ ಸ್ವರ್ಗದ ಅರಮನೆ ಅಂತ ಅರ್ಥ ಕನ್ನಡದಲ್ಲಿ. ಇನ್ನು ನಿರ್ಮಾಣ 2021ರಿಂದ 2022 3 ಮಾಡ್ಯೂಲ್ ಟಿಯಾಂಗ್ನೆ, ವೆಂಟಿಯಾನ್, ಮೆಂಗ್ವಿಯಾನ್ ಅಂತ 3 ನಿರ್ಮಾಣ ಹಂತವಾಗಿದೆ. ಇನ್ನು ಕಕ್ಷೆ ಅಂತ ನೋಡೋದಾದ್ರೆ ಭೂಮಿಯಿಂದ 340ರಿಂದ 450 ಕಿಲೋಮೀಟರ್ ಎತ್ತರದಲ್ಲಿರುತ್ತೆ. ಆಮೇಲೆ ಇದ್ರ ಸಾಮರ್ಥ್ಯ 3 ಗಗನಯಾತ್ರಿಗಳು 6 ತಿಂಗಳು ವಾಸವಾಗಿರೋಷ್ಟು ಇದ್ರ ಸಾಮರ್ಥ್ಯ ಆಗಿರುತ್ತೆ. ಆಮೇಲೆ ಇದ್ರ ವಿಶೇಷತೆ ಏನು ಅಂದ್ರೆ ಅಮೆರಿಕದ ISSಗೆ ಪರ್ಯಾಯ. ISS 2031ರಲ್ಲಿ ನಿವೃತ್ತಿಯಾದ ನಂತರ ಚೀನಾದ್ದು ಏಕೈಕ ನಿಲ್ದಾಣ ಆಗಲಿದೆ ಇದು. ಶಾಂಜೌ ಕಾರ್ಯಕ್ರಮ ಅಂತ ನೋಡೋದಾದ್ರೆ ಶಾಂಜೌ ಅಂದ್ರೆ ದೈವಿಕ ನೌಕೆ, ಚೀನಾದ ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಕ್ರಮ ಇದಾಗಿದೆ. ಇನ್ನು ಮೊದಲ ಮಿಷನ್ ಅಂತ ನೋಡೋದಾದ್ರೆ ಶೆಂಜೌ 5 2003 ಯಾಂಗ್ ಲಿವೈ ಮೊದಲ ಚೀನಿ ಗಗನಯಾತ್ರಿ ಮಾಡಿರ್ತಾರೆ. ಇನ್ನು ಶಾಂಜೌ 23 18ನೇ ಮಾನವ ಸಹಿತ ಮಿಷನ್ ಟಿಯಾಂಗಂಗ್ಗೆ 7ನೇ ಸಿಬ್ಬಂದಿಗೆ ತಂಡವಾಗಿರುತ್ತೆ ಇದು. ಇನ್ನು ಇದ್ರ ಗುರಿ ಅಂತ ನೋಡೋದಾದ್ರೆ ಚೀನಾ ಚಂದ್ರನ ಮೇಲೆ ಗಗನಯಾತ್ರಿ ಇಳಿಸುವ ಯೋಜನೆ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ
ಕರ್ನಾಟಕದ ಎರಡನೇ ಮಹಿಳಾ ಅಂತಾರಾಷ್ಟ್ರೀಯ ಮಾಸ್ಟರ್ ಆದ ಚೆಸ್ ಆಟಗಾರ್ತಿ ಯಾರು? ಆಪ್ಷನ್ ಎ ಪಿ.ವಿ. ನಂದಿತಾ, ಆಪ್ಷನ್ ಬಿ ಸಲೋನಿ ಸಪ್ರೆ, ಆಪ್ಷನ್ ಸಿ ಸ್ವರಲಕ್ಷ್ಮಿ ನಾಯರ್, ಆಪ್ಷನ್ ಡಿ ದಿವ್ಯಾ ದೇಶ್ಮುಖ್. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವರಲಕ್ಷ್ಮಿ ನಾಯರ್. ಆಪ್ಷನ್ ಎ ಯಾಕೆ ತಪ್ಪು ಅಂತ ನೋಡೋದಾದ್ರೆ ಪಿ.ವಿ. ನಂದಿತಾ. ಇದು ಕಾರಣ ನಂದಿತಾ ಕರ್ನಾಟಕದ ಮೊದಲ WIM ಆಗಿರ್ತಾರೆ. 2015ರಲ್ಲಿ ಸಾಧನೆ ಮಾಡಿರ್ತಾರೆ ಇವರು. ಇನ್ನು ಎರಡನೇ WIM ಅಲ್ಲ, ಈಗ WGM ಆಗಲು ಪ್ರಯತ್ನಿಸುತ್ತಿದ್ದಾರೆ. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಬಿ ಸಲೋನಿ ಸಪ್ರೆ. ಈ ರೀತಿ ಯಾಕೆ ತಪ್ಪು ಅಂದ್ರೆ ಸಲೋನಿ ಸಪ್ರೆ ಕರ್ನಾಟಕದ ಮೊದಲ WGM ಆಗಿರ್ತದೆ. 2024ರಲ್ಲಿ ಇವ್ರಿಗೆ ಮೊದಲ WGM ಆಗಿರ್ತಾರೆ. ಸೊ ಆಪ್ಷನ್ ಬಿ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಡಿ ದಿವ್ಯಾ ದೇಶ್ಮುಖ್. ಇದು ಯಾಕೆ ತಪ್ಪು ಅಂತಂದ್ರೆ ಕಾರಣ ದಿವ್ಯಾ ದೇಶ್ಮುಖ್ ಮಹಾರಾಷ್ಟ್ರದವರು. 2023ರಲ್ಲಿ IM ಮತ್ತು WGM ಆಗಿದ್ದಾರೆ, ಕರ್ನಾಟಕದವರಲ್ಲ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್. ಇವ್ರ ಬಗ್ಗೆ ಪ್ರಮುಖ ಸುದ್ದಿ ಅಂತ ನೋಡೋದಾದ್ರೆ ಇವ್ರ ಸಾಧನೆ ಸ್ವರಲಕ್ಷ್ಮಿ ನಾಯರ್ WIM ಅಂದ್ರೆ ವುಮನ್ ಇಂಟರ್ನ್ಯಾಷನಲ್ ಮಾಸ್ಟರ್ ಪ್ರಶಸ್ತಿ ಪಡೆದವರು. ರಾಜ್ಯ ಕರ್ನಾಟಕ ರಾಜ್ಯದ ಎರಡನೇ WIM ಆಗಿದ್ದಾರೆ. ಇನ್ನು ವಯಸ್ಸು 14 ವರ್ಷ, ಬೆಂಗಳೂರಿನವರು. ಇನ್ನು ಫಿಡ್ ರೇಟಿಂಗ್ ಅಂತ ನೋಡೋದಾದ್ರೆ 2315 ಲೈವ್ ರೇಟಿಂಗ್ ಇದೆ ಇವರಿಗೆ. WIM ನಿಯಮ ಪೂರೈಸಿದ್ದು 1.3 WIM ನಾರ್ಮ್ಸ್ ಮತ್ತೆ 3 WIM ನಾರ್ಮ್ಸ್ ಆಗಿದೆ ಇವರಿಗೆ. ಆಮೇಲೆ 2200 ಮತ್ತೆ FIDE ರೇಟಿಂಗ್ ಕೂಡ ಇದೆ. ಇನ್ನು ಅಂತಿಮ ನಾರ್ಮ್ಸ್ ನೋಡೋದಾದ್ರೆ ದುಬೈ ಓಪನ್ 2026 ಮೇ 2026ರಲ್ಲಿ 3ನೇ ನಾರ್ಮ್ ಆಗಿದೆ. ಇನ್ನು ಕರ್ನಾಟಕ ಮಹಿಳಾ ಚೆಸ್ ಸಾಧಕಿಯರನ್ನ ನೋಡೋದಾದ್ರೆ ಪಿ.ವಿ. ನಂದಿತಾ ಅವರು WIM 2015 ಕರ್ನಾಟಕದ ಮೊದಲ WIM ಆಗಿದೆ ಹೇಳ್ದಂಗೆ. ಇನ್ನು ಸ್ವರಲಕ್ಷ್ಮಿ ನಾಯರ್ ಅವರು 2026 ಕರ್ನಾಟಕದ ಎರಡನೇ WIM ಆಗಿದ್ದಾರೆ. ಇನ್ನು ಸಲೋನಿ ಸಪ್ರೆ ಇವರು WGM ಆಗಿದ್ದಾರೆ. 2024 ಕರ್ನಾಟಕದ ಮೊದಲ WGM ಇವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖ್ವಂದರ್ ಸಿಂಗ್ ಸುಕ್ಕು ಬಿಡುಗಡೆ ಮಾಡಿದ ಬಾಜಾರ್ ಕಾದಂಬರಿ ಲೇಖಕರು ಯಾರು? ಆಪ್ಷನ್ ಎ ಯಶ್ಪಾಲ್, ಆಪ್ಷನ್ ಬಿ ಶ್ರೀಲಾಲ್ ಶುಕ್ಲಾ, ಆಪ್ಷನ್ ಸಿ ನಿರಂಜನ್ ದೇವ್ ಶರ್ಮಾ, ಆಪ್ಷನ್ ಡಿ ನಿರ್ಮಲ್ ವರ್ಮಾ. ಸರಿಯಾದ ಉತ್ತರ ನೋಡೋದ ನಿರಂಜನ್ ದೇವ್ ಶರ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ ಆಪ್ಷನ್ ಎ ಯಶ್ಪಾಲ್ ಇವ್ದು ಯಾಕೆ ತಪ್ಪು ಅಂದ್ರೆ ಕಾರಣ ಯಶ್ಪಾಲ್ ಹಿಂದಿದ್ದ ಪ್ರಸಿದ್ಧ ಕಾದಂಬರಿಗಾರಿ, ಸಾಹಿತಿ. ಜಟಾಸಜ್ ಕಾದಂಬರಿ ಬರೆದವರು ಇವರು. 1976ರಲ್ಲಿ ನಿಧನರಾಗಿದ್ದಾರೆ. ಸೊ ಅದಕ್ಕೆ ಬಾಜರ್ಗ್ ಇದಕ್ಕೆ ಸಂಬಂಧ ಆಗಿಲ್ಲ. ಸೊ ಆಪ್ಷನ್ ಎ ಯಶ್ಪಾಲ್ ಕೂಡ ರಾಂಗ್ ಆನ್ಸರ್. ಇನ್ನು ಶ್ರೀಲಾಲ್ ಶುಕ್ಲಾ ಇದು ಯಾಕೆ ತಪ್ಪು ಅಂದ್ರೆ ಕಾರಣ ರಾಗ್ ದರ್ಬಾರಿ ಖ್ಯಾತಿಯ ಹಿಂದಿ ವ್ಯಂಗ್ಯ ಸಾಹಿತಿ. 2011ರಲ್ಲಿ ಇವರು ನಿಧನರಾದರು. ಹಿಮಾಚಲದವರಲ್ಲ, ಇವರು ಉತ್ತರ ಪ್ರದೇಶದವರು. ಸೊ ಆಪ್ಷನ್ ಬಿ ಇಸ್ ದ ರಾಂಗ್ ಆನ್ಸರ್. ಇನ್ನು ನಿರ್ಮಲ್ ವರ್ಮಾ ಅವ್ರನ್ನ ನೋಡೋದಾದ್ರೆ ಯಾಕೆ ತಪ್ಪು ಅಂತ ಕಾರಣ ಹೇಳ್ತೀನಿ. ನಿರ್ಮಲ್ ವರ್ಮಾ ಹಿಮಾಚಲದವರು. ಬರೆದಿದೆ ಕಥಾ ಸಂಕಲನ ಖ್ಯಾತರು. 2005ರಲ್ಲಿ ನಿಧನ. ಬಜಾರ್ ಬರ್ದಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. ಮುಖ್ಯ ಸುದ್ದಿ ಅಂತ ನೋಡೋದಾದ್ರೆ ಘಟನೆ ಹಿಂದಿ ಕಾದಂಬರಿ ಬಜಾರ್ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದವರು ಸುಖ್ವಿಂದರ್ ಸಿಂಗ್ ಸುಕ್ಕು, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಇವರು. ಇನ್ನು ಸ್ಥಳ ಶಿಮ್ಲಾ, ಮುಖ್ಯಮಂತ್ರಿ ನಿವಾಸ ಓಕ್ ಓವರ್. ಲೇಖಕರು ನಿರಂಜನ್ ದೇವ್ ಶರ್ಮಾ, ಹಿರಿಯ ಪತ್ರಕರ್ತ, ಸಾಹಿತಿ ಇವರು. ಕಾದಂಬರಿ ವಿಷಯ ಅಂತ ನೋಡೋದಾದ್ರೆ ಆಧುನಿಕ ಸಮಾಜದಲ್ಲಿ ಗ್ರಾಹಕ, ಸಂಸ್ಕೃತಿ, ಮಾರುಕಟ್ಟೆ, ಮನೋಭಾವ ಮತ್ತು ಮಾನವೀಯ
ಮೌಲ್ಯಗಳ ಸಂಘರ್ಷ. ಇನ್ನು ಭಾಷೆ ಯಾವುದು ಅಂದರೆ ಇದು ಕಾದಂಬರಿ ಹಿಂದಿ. ಇನ್ನು ಲೇಖಕ ನಿರಂಜನ್ ದೇವ್ ಶರ್ಮಾ ಅವರು ನೋಡೋದಾದರೆ ಇವರು ಹುಟ್ಟೂರು ಒಂದು ಹಮೀರ್ಪುರ್, ಹಿಮಾಚಲ ಪ್ರದೇಶ. ವೃತ್ತಿ 40 ವರ್ಷಗಳ ಪತ್ರಿಕೋದ್ಯಮ, ದೈನಿಕ್ ಭಾಸ್ಕರ್, ಅಮರ್ ಉಜಾಲಾ. ಇತರ ಕೃತಿಗಳು ಅಂತ ನೋಡೋದಾದ್ರೆ ಪಹಾಡ್ ಕಾ ಧಾತ್ ಕವನ ಸಂಕಲನ. ಇನ್ನು ಎರಡನೇ ಕೃತಿ ನೋಡೋದಾದ್ರೆ ದೇವ್ ಭೂಮಿ ಕಿ ಕಥಾಯೋ ಕಥಾ ಸಂಕಲನ. ಮತ್ತೆ ಪ್ರಶಸ್ತಿ ಅಂತ ನೋಡೋದಾದ್ರೆ ಹಿಮಾಚಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2022 ಇವರಿಗೆ ಲಭಿಸಿದೆ. ಇನ್ನು ಇದ್ರ ವಿಶೇಷತೆ ಅಂತ ನೋಡೋದಾದ್ರೆ ಗ್ರಾಮೀಣ ಹಿಮಾಚಲದ ಬದುಕನ್ನು ಸಾಹಿತ್ಯದಲ್ಲಿ ತಂದವರು ಇವರು. ಹಿಮಾಚಲ ಪ್ರದೇಶ ಸಾಹಿತ್ಯ ಸಂಬಂಧಿತ ಅಂಶಗಳನ್ನ ನೋಡೋದಾದ್ರೆ ಇದ್ರ ರಾಜ್ಯ ಭಾಷೆ ಹಿಂದಿ, ಸಂಸ್ಕೃತ ಎರಡನೇ ಅಧಿಕೃತ ಭಾಷೆಯಾಗಿರುತ್ತೆ. ಇನ್ನು ಸಾಹಿತ್ಯ ಅಕಾಡೆಮಿ ಅಂತ ನೋಡೋದಾದ್ರೆ ಶಿಮ್ಲಾದಲ್ಲಿ ಕೇಂದ್ರ ಕಚೇರಿ ಇದೆ ಸಾಹಿತ್ಯ ಅಕಾಡೆಮಿದು. ಇನ್ನು ಪ್ರಸಿದ್ಧ ಸಾಹಿತಿಗಳು ಅಂತ ನೋಡೋದಾದ್ರೆ ಯಶ್ ಪಾಲ್, ನಿರ್ಮಲ್ ವರ್ಮಾ, ಶ್ರೀಲಾಲ್ ಶುಕ್ಲಾ ಇವರೆಲ್ಲ ಪ್ರಸಿದ್ಧ ಸಾಹಿತಿಗಳು. ಇನ್ನು ಬಾಜರ್ ಮಹತ್ವ 2026ರಲ್ಲಿ ಹಿಮಾಚಲ ಸಿಎಂ ಬಿಡುಗಡೆ ಮಾಡಿದ ಮೊದಲ ಪ್ರಮುಖ ಹಿಂದಿ ಕಾದಂಬರಿ ಇವರು. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದ. ಅಲ್ಲಿವರೆಗೂ ಚೆನ್ನಾಗಿ ಓದಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಇನ್ನೂ ಹಲವು ಎಕ್ಸಾಮ್ಸ್ ಕ್ವಾಲಿಫೈ ಮಾಡಿದ್ರೆ ಮುಂದಕ್ಕೆ ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್.